ನೀನು ಇಲ್ಲ, ಅರ್ಜುನ್ ಸರ್ ಸೇವಂತಿ ಅಕ್ಕನ್ನ ಸೋಲ್ಸಿದ್ದಲ್ಲ, ಅರ್ಜುನ್ ಸರೇ ಬೇಕು ಬೇಕು ಅಂತ ಸೋತಿದ್ದು. ಇಲ್ಲೂ ಹಾಗೆ ಹೆಂಡತಿಗೋಸ್ಕರ ಸೋಲ್ತಾನೆ ಅಂತ ಅನ್ಕೋ. ಆದ್ರೆ ಇಲ್ಲಿ ತಮ್ಮನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅನ್ನೋ ಹಠಕ್ಕಾಗಿ ತಮ್ಮನ್ನ ಅವ್ರು ಯಾವತ್ತೂ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಅವನ್ ತಮ್ಮ ಆದ್ರೆ ನಾನ್ ಯಾರು, ನಾನ್ ಅಣ್ಣ ಅಲ್ವಾ ಅಂತ ನಿಮ್ಗನ್ನಿಸ್ಬೋದು. ನೀವೇನೇ ಹೇಳಿ, ಒಂದೇ ತಂದೆ ಮಕ್ಳಾದ್ರೂ ಒಂದೇ ತಾಯಿ ಮಕ್ಳಲ್ವಲ್ಲ. ನೋಡಿ, ನನಗನ್ಸೋದನ್ನ ನಾನು ಹೇಳ್ತಾ ಇದ್ದೀನಿ. ಇದಕ್ ಮುಂಚೆ ನೀವು ಆಫೀಸಿಂದ ಅಶ್ವಿನ್ನ ಆಚೆ ಹಾಕ್ದಾಗ ಮನೆಯವರೆಲ್ರೂ ಅಶ್ವಿನ್ ಪರ ನಿಂತ್ಕೊಂಡು ವಹಿಸ್ಕೊಂಡ್ ಮಾತಾಡಿದ್ರು. ಹಾಗಂತ ಚಿಕ್ಕಿ ಹೇಳ್ತಿದ್ರು. ಅಂತ ಸಣ್ಣ ಪುಟ್ಟ ವಿಚಾರದಲ್ಲೇ ಅಶ್ವಿನ್ನ ಬಿಟ್ಕೊಟ್ಟಿಲ್ಲ ಅಂದ್ಮೇಲೆ ಇನ್ನು ಇದೀಗ ನೀವ್ ಹಾಕಿರೋದು ಕೊಲೆ ಕೇಸು. ಅವನ್ನ ಬಿಟ್ಕೊಟ್ಬಿಡ್ತಾರಾ? ಸಾಲದಕ್ಕೆ ಪ್ರಿಯಾ ಬಗ್ಗೆ ಮನೆಯವ್ರಿಗಾಗ್ಲಿ ಅರ್ಜುನ್ ಸರ್ಗಾಗ್ಲಿ ಯಾವುದೇ ರೀತಿ ಒಳ್ಳೆ ಇಂಪ್ರೆಷನ್ ಇಲ್ಲ. ಅಂಥದ್ರಲ್ಲಿ ಸತ್ತಿರೋಳಿಗೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ಬದುಕಿರೋ ಅವ್ರ ತಮ್ಮನ್ನ ಜೈಲ ಕಳಿಸ್ತಾರ. ನೋಡಿ, ನನಗೇನೋ ನಿಮ್ಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹೇಳೋದ್ನೆಲ್ಲ ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಅಶ್ವಿನ್ ಪರ ಇಡೀ ಮನೆನೇ ಇದೆ, ಆದ್ರೆ ಪ್ರಿಯಾಗೆ ಅಂತ ಇರೋದು ನೀವೊಬ್ರೆ. ಇನ್ನ ಸೇವಂತಿ ಅಕ್ಕ ನಿಮ್ ಪರ ಇದಾರೋ ಇಲ್ವೋ ಅಂತ ನೀವೇ ನಿಧಾನ ಕುತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನಡೀರಿ, ಫೈಲ್ಸ್ ಎಲ್ಲ ರೆಡಿ ಇದೆ, ಸಬ್ಮಿಟ್ ಮಾಡೋಣ. ಅದಕ್ಕೆ ನಾನು ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಅಂತೂ ಇಂತೂ ನಾನು ಬಿತ್ತಿರೋ ವಿಷದ ಬೀಜ ಕೆಲಸ ಮಾಡ್ತಾ ಇದೆ. ಬನ್ನಿ. ನೀನೆಲ್ಲಿಗೆ ಬರ್ತಿದ್ಯಾ? ಅದು ನಾನು ನಿಮ್ ಜೊತೆ ಅದಕ್ಕೆ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಕರೆದಿದ್ದು. ನಿನ್ನನ್ನು ಯಾರು ಕರೆದಿಲ್ಲ. ನಿನ್ನ ಲಿಮಿಟಲ್ಲಿ ನೀನಿರೋದು ಕಲ್ತ್ಕೋ. ಯಾಕೆ ಬೈತಿದ್ದೀರಾ ಭಾವ? ಅದಕ್ಕೆ ಇವಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ನೀವು ಬನ್ನಿ.